ಆ, ಪ್ರಹ್ಲಾದ್ ಜೋಶಿ ಅವರು ಈಸ್ ಕೇಪಬಲ್, ಅವ್ರಿಗೆ ಸಾಮರ್ಥ್ಯವಿದೆ. ಇದಕ್ ಮುಂಚೆ ಹೈ ಪ್ರೊಫೈಲ್ ಅನ್ನ ಅವರ ಪೋರ್ಟ್ಫೋಲಿಯೋನಲ್ಲಿ ಅವರು ಇಟ್ಕೊಂಡಿದ್ರು. ಆಸ್ ಅನ್ MP, ಆಸ್ ಅ ಪಾರ್ಲಿಮೆಂಟೇರಿಯನ್. ಮತ್ತೆ ಅವ್ರಿಗೆ ಎಲ್ಲ ಭಾಷೆಗಳು ಕೂಡ ಅವ್ರಿಗೆ ಬಹಳ ಸರಳವಾಗಿ ಮಾತಾಡುವಂತಹ ಒಬ್ಬ ವ್ಯಕ್ತಿ. ಕಾರಣ ಏನಂದ್ರೆ ಧಾರವಾಡ ಕಡೆಯಿಂದ ಬರ್ತಾ ಇದಾರೆ. ಸೊ ಧಾರವಾಡ ಕಡೆ ಅದು ಸರಳವಾಗಿ ಉರ್ದು ಭಾಷೆ ಆಗ್ಲಿ, ಹಿಂದಿ ಆಗ್ಲಿ, ಮತ್ತೆ ಕನ್ನಡ ಭಾಷೆ ಎಲ್ಲ ಅವ್ರಿಗೆ ಸುಲಭವಾಗಿ ಮಾತಾಡಕ್ಕೆ ಅಲ್ಲಿ ಅನುಕೂಲವಾದ ಒಂದು ವಾತಾವರಣ ಇದೆ. ಸೊ ಅದು ಒಂದು. ಎರಡನೇ ವಿಷಯ ಏನಂದ್ರೆ, ಹಿ ಇಸ್ ಅ ವೆರಿ ಡೆಡಿಕೇಟೆಡ್ ಐಡಿಯಾಲಜಿಸ್ಟ್. ಇವಾಗ ಹಿಂದುತ್ವ ಐಡಿಯಾಲಜಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರುವ ಒಬ್ಬ ಐಡಿಯಾಲಜಿಸ್ಟ್. ಹಾಗಾಗಿ ಅವ್ರಿಗೆ ಕೊಡೋದ್ರಲ್ಲಿ ನಮ್ಗೇನು ಶಾಕಿಂಗ್ ನ್ಯೂಸ್ ಇಲ್ಲ. ಅದೇನು ನಮ್ಗೇನು ಇದ್ಯಾಗ ಕೊಡಕ್ಕೆ ಸಾಧ್ಯತೆ ಅಂತ ನಾವು ಪ್ರಶ್ನೆ ಮಾಡುವಂತದ್ದು ಏನಿಲ್ಲ ಇಲ್ಲಿ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದ್ರೆ, ಈಗ ನಡ್ಡಾ ಅವ್ರನ್ನ ಯಾಕೆ ಇಳಿಸಿ ಇವ್ರನ್ನ ತರಬೇಕು ಎನ್ನುವ ಒಂದು ಪ್ರಶ್ನೆ ಇದೆ. ಇವಾಗ ಸುಬ್ರಹ್ಮಣ್ಯನ್ ಸ್ವಾಮಿ ಒಂದು ಇಂಟರ್ವ್ಯೂನಲ್ಲಿ ಒಂದು ಮಾತು ಹೇಳಿದ್ರು. ಈಗಾಗಲೇ ಬಿಜೆಪಿ ಒಳಗೆ ಒಂದು ರೀತಿಯ ಗೊಂದಲವಿದೆ, ಒಂದು ರೀತಿಯ ಅಸಮಾನತೆ ಇದೆ ಎನ್ನುವ ಒಂದು ವಿಷಯ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಅಂತವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದನ್ನ ಕೂಡ ನಾವು ಗಂಭೀರವಾಗಿ ಸ್ವಲ್ಪ ನೋಡ್ಬೇಕಾಗಿದೆ. ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಇನ್ ಬಿಜೆಪಿನೊಳಗೆ ಏನ್ ನಡೀತಿದೆ. RSS ಗೆ ಮುಂಚೆ ಇದ್ದ ಆ ಒಂದು ಪೊಸಿಷನ್ ಇವತ್ತಿಗೂ ಇದೆಯಾ, ಏನು RSS ಅನ್ನು ಸೈಡ್ಲೈನ್ ಮಾಡಲಾಗಿದೆಯಾ ಅಂತಹ ಪ್ರಶ್ನೆ ಎಲ್ಲ ಇವತ್ತು ಉದ್ಭವ ಆಗ್ತಿದೆ. ಯಾಕಂತ ಹೇಳಿದ್ರೆ ಒನ್ ಮ್ಯಾನ್ ಆರ್ಮಿ ಆಗಿ ಇವತ್ತಿಗೆ ಪ್ರಧಾನಿ ಅವರು ಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಅನೇಕ ಚಿಂತಕರು ಹೇಳ್ಕೊಂಡಿದ್ದಾರೆ. ಒನ್ ಮ್ಯಾನ್ ಆರ್ಮಿ. ಇವಾಗ ಯಾರು ವೋಟ್ ಮಾಡುವಾಗ ಬಿಜೆಪಿಗೆ ವೋಟ್ ಮಾಡೋಕ್ಕಿಂತ ನಾನು ಮೋದಿಗೆ ವೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡೇ ವೋಟ್ ಮಾಡ್ತಾ ಇದ್ದಾರೆ ಅನೇಕರು. ಹಾಗಾಗಿ ಇಟ್ ಹ್ಯಾಸ್ ಟೇಕನ್ ಅ ಡಿಫರೆಂಟ್ ಶೇಪ್. ಮೋದಿ ಈಸ್ ಲಾರ್ಜರ್ ದೆನ್ ಬಿಜೆಪಿ, ಮೋದಿ ಈಸ್ ಲಾರ್ಜರ್ ದೆನ್ RSS ಅಂತ ಒಂದು ಬಿಂಬವನ್ನು ಇವತ್ತು ಕಾಣಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಅನಿಸಿಕೆ ಇರೋದು. ಹಾಗಾಗಿ ಐ ಫೀಲ್ ದೇರ್ ಈಸ್ ಸಮ್ ಇಂಟರ್ನಲ್ ಡಿವಿಷನ್. ಒಳಗೆ ಏನೋ ಇಂಟರ್ನಲ್ ಡಿವಿಷನ್ ಇರ್ಬೋದು, ಅದು ಒಂದು ವಿಷಯ. ಪ್ರಹ್ಲಾದ್ ಜೋಶಿ ಅವರು ಬಂದು ಇಂತಹ ಒಂದು ಪೊಸಿಷನ್ ತಗೊಂಡ್ರೆ ಕರ್ನಾಟಕಕ್ಕೆ ಒಂದು ಹೆಮ್ಮೆನೆ. ಯಾಕಂದ್ರೆ ಈ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ಮತ್ತೆ ಆ ಕಡೆಯಿಂದ ಪ್ರಹ್ಲಾದ್ ಜೋಶಿ ಎರಡೂನು ಕರ್ನಾಟಕದವರೇ ರೆಪ್ರೆಸೆಂಟ್ ಮಾಡುವಾಗ ನಮ್ಗೆ ಒಂದು ರೀತಿಯ ಹ್ಯಾಪಿನೆಸ್ ಸಿಗುತ್ತೆ, ಸಂತೋಷ ಆಗುತ್ತೆ. ಬಟ್ ಆಲ್ರೆಡಿ ಸೌತ್ ಇಂಡಿಯನ್ಸ್ ಇದಕ್ ಮುಂಚೆ ಎಷ್ಟೋ ಜನರು ಇದ್ದಿದ್ದಾರೆ. ಸುಮಾರು ಜನರು. ಇವಾಗ ಕೆ ಕಾಮರಾಜರವರು ಸೆಂಟ್ರಲ್ ಪ್ರೆಸಿಡೆಂಟ್ ಆಗಿದ್ರು. ಸಮನ್ವಯವನ್ನ ಕಂಡುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಬಹುಶಃ ಕನ್ನಡಿಗರಿಗೆ ಅಥವಾ ಕನ್ನಡಿಗರಿಗಿಂತ ಸಮನ್ವಯ ಮನಸ್ಥಿತಿಯ ರಾಜಕಾರಣಿಗಳು ಸಿಗೋದು ಕಷ್ಟವೇನೋ ಭಾಜಪಗೆ ಅಥವಾ ಕಾಂಗ್ರೆಸ್ಗೆ ಅಥವಾ ಇನ್ನಿತರ ಪಕ್ಷಗಳಿಗೆ ಅನ್ನೋದು ನನ್ನ ಆಶಯ ಆಗಿತ್ತು. ಕನ್ನಡಿಗಾಸ್ ಆರ್ ವೆರಿ ಬ್ರಿಲಿಯಂಟ್. ಇವಾಗ ಏನಂದ್ರೆ ಕನ್ನಡಿಗಾಸ್ ಬಂದು ಬರೀ ಪೊಲಿಟಿಕ್ಸ್ ನಲ್ಲಿ ಮಾತ್ರ ಮುಂದೆ ಇಲ್ಲ, ಎಲ್ಲಾ ವಿಚಾರಗಳಲ್ಲೂ ಮುಂದೆ ಇದೀವಿ. ನೀವು ಇಸ್ರೋ ನೋಡಿದ್ರು ಎಷ್ಟೋ ಜನರು ಅದಕ್ಕೋಸ್ಕರ ಕೆಲಸ ಮಾಡ್ತಾವ್ರೆ. ಮತ್ತೆ ಕ್ರಿಕೆಟ್ ನಲ್ಲಿನೂ ನಾವು ಇದೀವಿ. ಕ್ರಿಕೆಟ್ ನಲ್ಲಿ ಕೂಡ ಆಕಳದಿಂದ ಮತ್ತೆ ಶ್ರೀನಾಥ್ ಅವರು ಮತ್ತೆ ಕುಂಬ್ಳೆ ಅವರು, ಅನಿಲ್ ಕುಂಬ್ಳೆ, ಇವರೆಲ್ಲ ಬಂದು ದೇಶವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಎಲ್ಲಾ ರೆಪ್ರೆಸೆಂಟ್ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್ ನಲ್ಲಿ. ಉದಾಹರಣೆಗೆ RSS ನಲ್ಲಿ ಕೂಡ ನೀವು ನೋಡ್ಕೋದ್ರೆ ಸುದರ್ಶನ್ ಅವರು ರೆಪ್ರೆಸೆಂಟ್ ಮಾಡಿದ್ರು ಆಸ್ ಅ ಪ್ರೆಸಿಡೆಂಟ್. RSS ಪ್ರೆಸಿಡೆಂಟ್ ಆಗಿದ್ರು. ಹಾಗಾಗಿ ಇದು ದ ಬ್ರೈನ್ ಇಸ್ ದೇರ್ ಇನ್ ಕರ್ನಾಟಕ. ಅದ್ರಲ್ಲಿ ಏನು ನಮ್ಗೆ ಡೌಟ್ ಇಲ್ಲ. ಅಂದ್ರೆ ಸೌತ್ ಇಂಡಿಯನ್ಸ್ ಆರ್ ವೆರಿ ಫಾರ್ ಥಿಂಕಿಂಗ್ ಅಂತ ಅದ್ರಲ್ಲಿ ಏನು ಡೌಟ್ ಇಲ್ಲ, ಸಾಮರ್ಥ್ಯವಿದೆ. ಬಟ್ ಏನಂದ್ರೆ ಇವತ್ತಿಗೂ ನಮ್ಮ ಮೇಲೆ ಒಂದು ಹಿಂದಿ ಗೊತ್ತಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕಾಗಿರತ್ತೆ. ಬಟ್ ಹಿಂದಿಯನ್ನು ನಾವು ಕಲಿಬೇಕಾಗಿರುತ್ತೆ. ಬಟ್ ನಮ್ಮ ಮೇಲೆ ಹೇರಿಕೆ ಮಾಡದೆ ರೀತಿಯಲ್ಲಿ ನಾವು ಕಲಿಬೇಕು, ಸಂತೋಷವಾಗಿ ನಾವು ಕಲಿಬೇಕು. ಸೊ ಹಿಂದಿ ಕಲಿಯುವ ಮೂಲಕ ನಮ್ಗೆ ಎಷ್ಟೋ ಒಂದು ಹುದ್ದೆಗಳು ಸಿಗ್ಬೋದು. ಅಂದ್ರೆ ವೈ ಡೋಂಟ್ ವಿ ಗೋ ಅಹೆಡ್, ವೈ ಡೋಂಟ್ ವಿ ಗೋ ಅಂಡ್ ಲರ್ನ್ ದಿ ಹಿಂದಿ ಲ್ಯಾಂಗ್ವೇಜ್.